ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವರ್ತಿ ಇನ್ನೊಂದು ಸಂದೇಶದ ಮೂಲಕ ನಿಮ್ಮನ್ನು ಸಂಧಿಸುವಂತ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲಿಕ್ಕೆ ಸ್ವಾಗತಿಸ್ತೇನೆ. ಅನೇಕ ಸಾರಿ ನಾವು ಅಂದ್ಕೊಂತೇವೆ ಹೀಗೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ಈ ವ್ಯಕ್ತಿ ಯಾವಾಗಲೂ ನನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ನಮ್ಮ ತಂದೆ ಅಥವಾ ನಮ್ಮ ತಾಯಿ, ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೀಗೆ ಇವರು ನಮ್ಮ ಜೊತೆಗಿರ್ಬೇಕು. ಇವ್ರು ನಮ್ಮ ಜೊತೆಗಿದ್ರೆ ನಾವು ಸಂತೋಷವಾಗಿರ್ತೇವೆ, ಸಮಾಧಾನ ಇರ್ತೇವೆ, ಯಾವ ಚಿಂತೆಯೂ ಇಲ್ಲದೆ ಇರ್ತೇವೆ ನಾವು. ಇವ್ರು ಯಾವಾಗಲೂ ನಮ್ಮ ಜೊತೆಗಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ನಾವು ನೆನೆಸ್ತೇವೆ ಪ್ರೇರೆ. ಆದ್ರೆ ಈ ಲೋಕದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸ್ತಕ್ಕಂಥ ದೇವರು ನಮ್ಮ ಜೊತೆಗಿದ್ರೆ ಹೇಗಿರುತ್ತೆ ಹಾಗಾದ್ರೆ? ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ಕರ್ತ ನಮ್ಮ ಜೊತೆಗಿದ್ರೆ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿ ನಾವಿವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅದ್ರ ಕುರಿತ ನೋಡುವಾಗ ಆದಿಕಾಂಡ 39ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ಅಲ್ಲಿ ಸುಮಾರು 11 ಅಧ್ಯಾಯಗಳಲ್ಲಿ ಯೋಷೇಪನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಯೋಷೇಪ ಯಾರೆಂದು ನೋಡುವಾಗ ಯಾಕೋಬನ ಮಗ. ಯಾಕೋಬನಿಗೆ ಒಟ್ಟು 12 ಜನ ಮಕ್ಕಳು. ಈತನ ಜೀವಿತದ ಕುರಿತಾಗಿ ನೋಡುವಾಗ ಸ್ವಂತ ಅಣ್ಣಂದಿರೇ ಈತನಿಗೆ ಏನ್ ಮಾಡ್ತಾರೆ? ದ್ವೇಷ ಮಾಡ್ತಾರೆ. ಸ್ವಂತ ಅಣ್ಣಂದಿರೇ ಇವನಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಹೊಡೆದು ಬಿಟ್ಟು ಬಾವಿಗೆ ಹಾಕ್ತಾರೆ. ಅಣ್ಣಂದಿರನ್ನ ನೋಡಿಲಿಕ್ಕೆ ಹೋದಂತ ಈ ಯೋಷೇಪನನ್ನ ಅಣ್ಣಂದಿರು ಕುರಿ ಕಾಯ್ತಾ ಇದ್ರು. ಈ ಕುರಿ ಕಾಯ್ತಕ್ಕಂತ ಇವ್ರನ್ನ ನೋಡ್ಲಿಕ್ಕೆ ಹೋದಂತ, ಇವ್ರ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಹೋದಂತ ಈ ಯೋಷೇಪನನ್ನ ಏನ್ ಮಾಡ್ತಾರೆ ಅಂದ್ರೆ ಹೊಡೆದು ಬಾವಿಗೆ ಹಾಕ್ತಾರೆ. ಮಾತ್ರ ಅಲ್ಲ, ಆ ಬಾವಿಯಿಂದ ಎತ್ತಿ ಬೇರೆ ದೇಶಕ್ಕೆ ಬೇರೆ ದೇಶಕ್ಕೆ ಹೋಗ್ತಕ್ಕಂಥ ವ್ಯಾಪಾರಸ್ಥರಿಗೆ ಮಾರ್ಬಿಡ್ತಾರೆ ಸ್ವಂತದ ಅಣ್ಣಂದಿರೇ. ಆಗ ಯೋಷೇಪನು ಆ ಸ್ವಂತ ದೇಶದಿಂದ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾನೆ. ವ್ಯಾಪಾರಸ್ಥರು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರ್ತಾ ಇದ್ದಾರೆ. ಅಲ್ಲಿ ಮಾರುವಂತ ಸಮಯದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಪೋಟಿಫರನ್ ಎಂಬತಕ್ಕಂತ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಆತನು ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆತನು ನಂಬಿಗಸ್ತನಾಗಿದ್ರಂತ ದೇವ್ರ ಏನ್ ಮಾಡ್ತಾನೆ, ಅಲ್ಲಿ ಆ ಗುಲಾಮಗಿರಿಯಿಂದ ಮನೆಯ ಮೇಲ್ವಿಚಾರಕನಾಗಿ ಅವನಿಗೆ ಕೆಲಸ ಕೊಡ್ತಾ ಇದ್ದಾರೆ. ಆಗ ಆ ಪೋಟಿಫರನ ಹೆಂಡತಿ ಈತನ ಮೇಲೆ ಕಣ್ಣು ಹಾಕ್ತಾ ಇದ್ದಾಳೆ. ಈತನ ಮೇಲೆ ತಪ್ಪಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಗಂಡನಿಗೆ. ಕೊನೆಗೆ ಏನ್ ಮಾಡ್ತಾ ಇದ್ದಾನೆ, ಈ ಯೋಷೇಪ ಜೈಲ್ಗೆ ಹೋಗ್ತಾ ಇದ್ದಾನೆ. ಜೈಲಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾನೆ. ಮತ್ತೆ ಜೈಲ್ ಮೇಲ್ವಿಚಾರಕನಾಗ್ತಾ ಇದ್ದಾನಲ್ಲಿ. ಆ ನಂತರ ದೇವರು ಆ ದೇಶದ ರಾಜನಿಗೆ ಬಿದ್ದಂತ ಕನಸಿನ ಅರ್ಥವನ್ನು ಯಾರಿಗೂ ಸಹ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಕರ್ತನು ತನ್ನ ಭಕ್ತನಾದ ಯೋಷೇಪನಿಗೆ ತಿಳಿಸಿದ್ರು. ಆ ಕನಸಿನ ಅರ್ಥವನ್ನ ಹೇಳಿದ್ರ ನಿಮಿತ್ತ ಆ ರಾಜ್ಯ ಐಗುಪ್ತದ ಅರಸ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಜೈಲಿನಿಂದ ಹೊರಗಡೆ ಬಿಡೋದು ಮಾತ್ರವಲ್ಲ, ಈ ದೇಶದಲ್ಲಿ ನೀನು ಪ್ರಧಾನ ಮಂತ್ರಿ ಆಗಿರು ಅಂತ ಹೇಳಿ ತಾನು ಉಪಯೋಗಿಸ್ತಾ ಇದ್ದಂತ ರಥಗಳಲ್ಲಿ ಒಂದನ್ನ ಕೊಡ್ತಾ ಇದ್ದಾನೆ. ಆತನಿಗೆ ಎಲ್ಲ ತನ್ನತಕ್ಕಂಥ ಐಶ್ವರ್ಯವನ್ನ ಆತನಿಗೆ ಒಪ್ಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹೀಗೆ ಒಂದು ದೇಶಕ್ಕೆ ಗುಲಾಮನಾಗಿ ಹೋಗಿರ್ತಕ್ಕಂಥ ವ್ಯಕ್ತಿ ಆ ದೇಶದ ಪ್ರಧಾನ ಮಂತ್ರಿ ಆಗೋದ್ರ ಕುರಿತಾಗಿ ನೋಡ್ತೇವೆ. ಮುಂದೆ 7 ವರ್ಷ ಬರಗಾಲದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ದೇಶಗಳ ಜನರ ಹಸುವನ್ನು ನೀಗಿಸ್ತಕ್ಕಂಥ ವ್ಯಕ್ತಿ ಆತನ ಆಗ್ತಾನೆ. ಐಗುಪ್ತ ದೇಶದ ಜನರ ಹಸುವನ್ನು ನೀಗಿಸ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಮಾತ್ರವಲ್ಲ, ತನ್ನ ಅಣ್ಣಂದಿರು ಸಹ ಆ ದೇಶಕ್ಕೆ ಬರ್ತಾರೆ. ಕಾನಾನ್ ದೇಶದಿಂದ ಈ ಐಗುಪ್ತ ದೇಶಕ್ಕೆ ಬರ್ತಾರೆ. ಹೀಗೆ ಅವರನ್ನು ಸಹ ಯೋಷೇಪನ ಏನ್ ಮಾಡ್ತಾ ಇದ್ದಾನೆ, ಸಾಕೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಒಂದು ದಿನ ತನ್ನ ಸ್ವಂತದವರಿಂದ ದ್ವೇಷಿಸಲ್ಪಟ್ಟಂತವನು, ಮಾರಲ್ಪಟ್ಟಂತವನು, ಅನೇಕ ಆಪಾದನೆಗಳನ್ನ ಹೊತ್ತುಕೊಂಡಂತವನು, ಪೋಟಿಫರನ ಹೆಂಡತಿಯಿಂದ, ಹೀಗೆ ಅನೇಕ ವಿಧವಾಗಿ ಕಷ್ಟ ನೋವುಗಳನ್ನ ಸಂಕಟಗಳನ್ನ ಸಹಿಸಿರ್ತಕ್ಕಂಥ ಯೋಷೇಪನ ಸಂಗಡ ದೇವರಿದ್ರಿಂದ ಆತನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆತನು ಹೋದಲ್ಲೆಲ್ಲ ಆತನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಕೊನೆಗೆ ಏನೂ ಅಲ್ಲದಂತ ಆತನನ್ನ ದೇವ್ರು ಏನ್ ಮಾಡ್ತಾನೆ, ಒಂದು ದೇಶದ ಪ್ರಮುಖ ಅಧಿಕಾರಿಯನ್ನಾಗಿ ಆತನು ಮಾಡೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಇರೋದಕ್ಕಿಂತ ದೇವ್ರು ನಮ್ಮ ಜೊತೆಗಿರೋದು ಬಹಳ ಮುಖ್ಯ. ಈ ಲೋಕದ ಈ ವ್ಯಕ್ತಿಗಳಿಗಿಂತ ದೇವ್ರು ನಮ್ಮ ಜೊತೆಗಿರ್ತಕ್ಕಂಥದ್ದು ಮುಖ್ಯ. ನಾವು ದೇವ್ರ ಜೊತೆಗೆ ನಡೀತಕ್ಕಂಥದ್ದು ಮುಖ್ಯ. ಯೋಷೇಪನು ದೇವ್ರ ಜೊತೆಗೆ ನಡೆದು ದೇವರು ಯೋಷೇಪನ ಸಂಗಡ ಇದ್ರು. ಅದರಿಂದ ಆತನ ಜೀವಿತದಲ್ಲಿ ಬಂದಂತ ಎಲ್ಲ ಇಕ್ಕಟ್ಟುಗಳ ಸಮಯದಲ್ಲಿ ದೇವ್ರು ಏನ್ ಮಾಡ್ತಾನೆ, ತನ್ನೇ ಉನ್ನತಿಗೆ ಆತನ ನಡೆಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ, ಯೋಷೇಪನ ಹಾಗೆ ನಂಬಿಗಸ್ತರಾಗಿರ್ಬೇಕು. ಯೋಷೇಪನ ಹಾಗೆ ದೇವ್ರಿಗೆ
ಭಯ ಪಡ್ತಕ್ಕಂಥವ್ರು, ಯೋಸೇಫನ ಹಾಗೆ ದೇವ್ರನ್ನ ಪ್ರೀತಿಸ್ತಕ್ಕಂಥವ್ರು, ಯೋಸೇಫನ ಹಾಗೆ ನಾವು ತಾಳ್ಮೆಯಿಂದ ಇರುವಾಗ ದೇವ್ರು ಏನ್ ಮಾಡ್ತಾನಂತಂದ್ರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಬಂದಾಗ ಎಲ್ಲವುಗಳನ್ನ ಮೀರಿ ಮೆಟ್ಟಿ ನಿಲ್ಲುವಂತ ಬಲವನ್ನು ಕೊಟ್ಟು ನಮ್ಮನ್ನು ಉನ್ನತಿಗೆ ಆತನು ನಡೆಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ದೇವರು ನಮ್ಮ ಸಂಗಡ ಇರೋದಾದ್ರೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಪ್ರೇರೆ. ಆದ್ರೆ ದೇವ್ರು ನಮ್ಮ ಸಂಗಡ ಇರಬೇಕಾದ್ರೆ ನಾವು ಸಹ ಯೋಸೇಫನ ಹಾಗೆ ಜೀವಿಸ್ಬೇಕು. ಹಾಗೆ ಜೀವಿಸುವಾಗ ದೇವ್ರು ನಮ್ಮ ಸಂಗಡ ಇರ್ತಾನೆ. ದೇವ್ರು ನಮ್ಮ ಸಂಗಡ ಇದ್ದಾನೆ ಅಂದ ಮಾತ್ರಕ್ಕೆ ನಮಗೇನು ಕಷ್ಟಗಳೇ ಬರೋದಿಲ್ಲ ಅಂತ ಹೇಳಲ್ಲ. ಎಲ್ಲಾ ವಿಧವಾದ ಕಷ್ಟಗಳು ನಮಗೆ ಬರುತ್ತೆ. ಆದ್ರೆ ಕರ್ತನ ಏನ್ ಮಾಡ್ತಾನೆ, ಆ ಎಲ್ಲಾ ಕಷ್ಟಗಳ ಮಧ್ಯೆ ನಮ್ಮನ್ನು ಮೇಲಕ್ಕೆ ತರ್ತಾನೆ. ಕಷ್ಟದಲ್ಲೇ ಬಿಡೋದಿಲ್ಲ ದೇವ್ರು ನಮ್ಮನ್ನ. ಅದರಿಂದ ಹೊರ ತರ್ತಾನೆ. ನಮ್ಮನ್ನ ನೋವಿನಿಂದ ನಮ್ಮನ್ನ ಸಂತೋಷಕ್ಕೆ ಆತನ ನಡೆಸ್ತಕ್ಕಂಥವನಾಗಿದ್ದಾನೆ ಪ್ರೇರೆ. ಅದರಿಂದ ಇವತ್ತು ನಿನ್ನ ಸಂಗಡ ದೇವ್ರು ಇರೋದು ಮುಖ್ಯ. ನಾವು ದೇವ್ರ ಜೊತೆಗಿರೋದು, ದೇವ್ರು ನಮ್ಮ ಜೊತೆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇರೆ. ಹಾಗೆ ಮುಂದುವರಿಸಿ ನಾವು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 3ನೇ ಅಧ್ಯಾಯದಿಂದ ವಚನ 1ರಿಂದ ಮುಂದುವರಿಸಿ ನೋಡುವಾಗ ಅಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥವ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಲ್ಲಿ ನೆಬೂಕದ್ನೆಚ್ಚರನು ಏನ್ ಮಾಡ್ತಾ ಇದ್ದಾನೆ, ಒಬ್ಬ ಅರಸ ಇದಾನಲ್ಲಿ 60 ಮೊಳ ಎತ್ತರದ ಒಂದು ಬಂಗಾರದ ಪ್ರತಿಮೆ, 6 ಮೊಳ ಅಗಲದ 60 ಮೊಳ ಎತ್ತರದ ಬಂಗಾರದ ಪ್ರತಿಮೆ ಆತನ ನಿಲ್ಲಿಸೋದ್ರ ಕುರಿತಾಗಿ ನೋಡ್ತಾ ಇದ್ದೇವೆ. ಅಲ್ಲಿ ನಿಲ್ಲಿಸಿ ಸಮಸ್ತ ದೇಶದ ಜನರಿಗೆ ಹೇಳ್ತಾ ಇದಾರೆ, ಈ ನಾನು ನಿಲ್ಲಿಸಿರ್ತಕ್ಕಂಥ ಬಂಗಾರದ ಪ್ರತಿಮೆಗೆ ಏನ್ ಮಾಡ್ಬೇಕು, ಪ್ರತಿಯೊಬ್ರು ಅಡ್ಡ ಬೀಳ್ಬೇಕು. ಯಾರು ಅಡ್ಡ ಬೀಳಲು ಅವ್ರಿಗೆ ಏನ್ ಮಾಡ್ತೇವೆ, ಉರಿತಕ್ಕಂಥ ಬೆಂಕಿಯ ಗುಂಡಿಗೆ ಹಾಕಲಾಗ್ತದೆ ಎಂಬುದಾಗಿ ಅಲ್ಲಿ ರಾಜಾಜ್ಞೆ ಹೊಡಿಸೋದ್ರ ಕುರಿತಾಗಿ ನೋಡ್ತೇವೆ ಪ್ರೇರೆ. ಹಾಗೆ ಸಮಸ್ತ ಪ್ರಜೆಗಳು ಏನ್ ಮಾಡ್ತಾರೆ, ಆ ಒಂದು ಬಂಗಾರದ ಪ್ರತಿಮೆಗೆ ಅವರು ಒಂದು ವಾದ್ಯಗಳನ್ನು ನುಡಿಸುವಾಗ ಎಲ್ಲರೂ ಹೋಗಿ ಅಡ್ಡ ಬೀಳ್ತಾದ್ರ ಆ ವಿಗ್ರಹಕ್ಕೆ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥ ಈ ಭಕ್ತರು ಏನ್ ಮಾಡಲ್ಲ, ಆ ಒಂದು ಬೆಂಕಿಗೆ ಬಿದ್ರೂ ಪರವಾಗಿಲ್ಲ, ನಾವು ಮಾತ್ರ ಈ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳಲ್ಲ. ನಾವು ಜೀವ ಸ್ವರೂಪನಾದ ದೇವರನ್ನ ಸೇವಿಸ್ತೇವೆ ಹೊರತು ವಸ್ತುವನ್ನ ನಾವು ಪೂಜಿಸೋದಲ್ಲ ಎಂಬತಕ್ಕಂಥ ದೃಢ ತೀರ್ಮಾನದಿಂದ ಜೀವಿಸ್ತಾರೆ ಇವರು. ಆಗ ಏನಾಗ್ತದೆ, ರಾಜನಿಗೆ ಬಹಳ ಕೋಪ ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಜನರಿಗೆ ಬಹಳ ಕೋಪ ಬಂದು ಏನಾಗ್ತದೆ, ನಿತ್ಯ ಉರಿತಕ್ಕಂಥ ಬೆಂಕಿಗಿಂತ 7 ಪಟ್ಟು ಅಧಿಕವಾಗಿ ಬೆಂಕಿ ಉರಿಸ್ಲಿಕ್ಕೆ ರಾಜನ ಆಜ್ಞೆ ಮಾಡ್ತಾ ಇದ್ದಾನೆ. ಆಗ ದಗದಗನೆ ಉರಿತಕ್ಕಂಥ ಬೆಂಕಿಯಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥವರ ಕೈ ಕಾಲುಗಳನ್ನ ಕಟ್ಟಿ ಏನ್ ಮಾಡ್ತಾರೆ, ಅವ್ರನ್ನ ತೆಗೆದುಕೊಂಡು ಹೋಗಿ ಆ ಒಂದು ಬೆಂಕಿಯ ಕೆರೆಯಲ್ಲಿ ಹಾಕೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಕೆರೆಯ ರೀತಿಯಲ್ಲಿ ದೊಡ್ಡದಾಗಿ ಉರಿತಕ್ಕಂಥ ಬೆಂಕಿ ಕೆರೆಗೆ ಹಾಕ್ಲಿಕ್ಕೆ ಹೋದಂತ ಆ ಯೌವನಸ್ಥರನ್ನ ಬೆಂಕಿ ಸುಟ್ಟು ಹಾಕ್ತಾ ಇದೆ. ಆದ್ರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥವ್ರು ಬೆಂಕಿಯಲ್ಲಿ ಬಿದ್ರು. ಆದ್ರೆ ಬೆಂಕಿ ಯಾವ ಹಾನಿಯನ್ನು ಉಂಟು ಮಾಡ್ಲಿಲ್ಲ. ಬೆಂಕಿಯಲ್ಲಿ ಏನ್ ಮಾಡ್ತಾನೆ, ಮತ್ತೊಬ್ಬ ದೇವದೂತನು ಬಂದ್ಬಿಟ್ಟು ಏನ್ ಮಾಡ್ತಾನೆ, ಅವರ ಕಟ್ಟುಗಳು ಬಿಚ್ಚಲ್ಪಡ್ತಾ ಇದೆ. ಆ ಬೆಂಕಿಯಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥವ್ರು ಏನ್ ಮಾಡ್ತಾ ಇದಾರೆ, ಸುತ್ತಾ ಇರ್ತಾರೆ, ತಿರುಗಾಡ್ತಾ ಇದಾರೆ. ಇದನ್ನ ನೋಡಿರ್ತಕ್ಕಂಥ ನೆಬೂಕದ್ನೆಚ್ಚರನಿಗೆ ಆಶ್ಚರ್ಯ, ನಾವು 3 ಜನರನ್ನು ಬೆಂಕಿಗೆ ಹಾಕಿದ್ವಲ್ಲ, ಈಗ 4ನೇ ವ್ಯಕ್ತಿ ಇದ್ದಾನಲ್ಲಿ, ಅವ್ರು ಹೇಗೆ ತಿರುಗಾಡ್ತಾ ಇದ್ದಾರೆ ಎಂಬುದಾಗಿ ಬಹಳ ಆಶ್ಚರ್ಯದಿಂದ ಏನ್ ಮಾಡ್ತಾ ಇದಾರೆ, ಅವ್ರನ್ನ ಕರೀತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ನೀವು ಮೇಲೆ ಬನ್ನಿ ಎಂಬುದಾಗಿ. ಮೇಲೆ ಬರುವಾಗ ಅವರು ಆ ಬೆಂಕಿಯಿಂದ ಮೇಲೆ ಬರುವಾಗ ಅವರ ಬಟ್ಟೆಯನ್ನು ನೋಡುವಾಗ ಒಂದು ಬಟ್ಟೆಯೂ ಸಹ ಸುಟ್ಟಿರ್ಲಿಲ್ಲ ಪ್ರೇರೆ. ಅದು ಮಾತ್ರವಲ್ಲ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಬಿಸಿ ತಾಗಿದ ವಾಸನೆ, ಐರನ್ ಮಾಡಿದ್ರೆ ಹೇಗೆ ನಮ್ಮ ಬಟ್ಟೆಗಳು ವಾಸನೆ ಬರುತ್ತೋ ಆ ವಿಧವಾಗಿರ್ತಕ್ಕಂಥ ವಾಸನೆ ಇರಲಿಲ್ಲ. ಅಂದ್ರೆ ಅವರ ಬಟ್ಟೆಗೆ ಆ ಬಿಸಿ ಬೆಂಕಿ ಆಗ್ಲೇ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಂಗೆ ದೇವ್ರು ಏನ್ ಮಾಡಿದ್ರು, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥವ್ರನ್ನ ಕಾಪಾಡಿದ್ರು. ದೇವರು ಇವರ ಸಂಗಡ ಇದ್ದುದ್ರಿಂದ ಇವ್ರನ್ನ ಉರಿತಕ್ಕಂಥ ಬೆಂಕಿಯಿಂದಲೂ ಅವರನ್ನ ರಕ್ಷಿಸಿದ್ನು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಹಾಗೆ ನಿನ್ನ ಜೀವಿತಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಕಷ್ಟ, ಸಮಸ್ಯೆ, ನೋವು, ಹೋರಾಟ, ಇಕ್ಕಟ್ಟು, ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ ನಮ್ಮ ಜೀವಿತದಲ್ಲಿ ಬರುವಾಗ ದೇವ್ರು ಏನ್ ಮಾಡ್ತಾನಂತಂದ್ರೆ ನಮ್ಮನ್ನು ಕೈ ಬಿಡಲ್ಲ. ನಾವ್ ಯಾವಾಗ ದೇವ್ರಿಗಾಗಿ ಜೀವಿಸ್ಲಿಕ್ಕೆ ತೀರ್ಮಾನ ಮಾಡ್ತೇವೋ, ದೇವ್ರನ್ನ ನಮ್ಮೊಟ್ಟಿಗೆ ಇಟ್ಕೊಳ್ಳಿಕ್ಕೆ ಬಯಸ್ತೇವೋ, ನಾವ್ ಯಾವಾಗ ದೇವ್ರ ಜೊತೆಗೆ ನಡಿತೇವೋ, ದೇವ್ರು ಯಾವಾಗ ನಮ್ ಜೊತೆಗೆ ಇರ್ತಾನೋ, ಆಗೇನಾಗ್ತದೆ, ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥವ್ರನ್ನ ದೇವ್ರು ಹೇಗೆ ಕಾಪಾಡಿದ್ನೋ ಹಾಗೆ ಇವತ್ತು ನನ್ನನ್ನು ನಿಮ್ಮನ್ನು ಕಾಪಾಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಆದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯ ಇದೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥವ್ರು ಏನ್ ಮಾಡಿದ್ರು, ಜೀವ ಸ್ವರೂಪನಾದ ದೇವರನ್ನ ಅವರು ನಂಬಿದ್ರು. ಅಲ್ಲಿ ಹೇಳ್ತಾ ಇದಾರೆ, ನೀವು ಈಗ ಅಡ್ಡ ಬಿದ್ದಿಲ್ಲ ಅಂದ್ರೆ ಈ ಬಂಗಾರದ ಪ್ರತಿಮೆಗೆ ಬೆಂಕಿ ಕೆರೆಗೆ ಹಾಕಲಾಗ್ತದೆ, ಬೀಳಿ ದಯವಿಟ್ಟು ಎಂಬ ಅನೇಕರಲ್ಲಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಾರೆ,
ನಾವು ಸೇವಿಸುವ ದೇವರ ಚಿತ್ತವಿದ್ದರೆ ಆ ಬೆಂಕಿಯಲ್ಲಿ ಬಿದ್ದು ನಾವು ಸಾಯಲಿಕ್ಕೂ ಸಿದ್ಧ ಎಂದಾಗ ಅವ್ರು ಹೇಳೋದ್ರ ಬಗ್ಗೆ ನೋಡ್ತೇವೆ ಪ್ರೇರೆ. ಅಂದ್ರೆ ದೇವರಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂತ ವ್ಯಕ್ತಿಗಳಾಗಿದ್ರು, ದೇವರಿಗೋಸ್ಕರ ಸಾಯಲಿಕ್ಕೂ ಸಹ ಸಿದ್ಧವಾಗಿದ್ರು. ಅಂದ್ರೆ ಆ ಜೀವ ಸ್ವರೂಪನಾದ ದೇವರನ್ನ ನಂಬಿ ಪ್ರೀತಿಸಿ ಆತನಿಗೆ ತಮ್ಮ ಪ್ರಾಣವನ್ನು ಸಹ ಕೊಡ್ಲಿಕ್ಕೆ ಮುಂದಾದಂತ ಈ ಭಕ್ತರನ್ನ ನೋಡಿ ದೇವ್ರೇನ್ ಮಾಡ್ತಾರೆ, ತನ್ನ ದೂತನನ್ನ ಕಳಿಸಿ ಅವರಿಗೆ ಯಾವ ಹಾನಿ ಆಗದಂಗೆ ಕಾಪಾಡೋದನ್ನ ನೋಡ್ತೇವೆ ಪ್ರೇರೆ. ಅದರಿಂದ ಇವತ್ತು ನಾವು ಅವ್ರ ಹಾಗೆ ದೇವ್ರನ್ನ ಪ್ರೀತಿಸಬೇಕು, ದೇವ್ರನ್ನ ನಂಬಬೇಕು, ದೇವ್ರ ಮೇಲೆ ಭರವಸೆ ಇಡಬೇಕು. ನಾವು ಆತನಿಗಾಗಿ ಜೀವಿಸ್ಬೇಕು, ಆತನನ್ನೇ ಸೇವಿಸ್ಬೇಕು. ಹಾಗೆ ಮಾಡುವಾಗ ದೇವ್ರು ಖಂಡಿತವಾಗಿ ನಮ್ಮ ಸಂಗಡ ಇರ್ತಾನೆ. ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಬೆಂಕಿಗಳು, ಎಲ್ಲ ವಿಧವಾಗಿರ್ತಕ್ಕಂಥ ಶೋಧನೆಗಳು, ಇವೆಲ್ಲವುಗಳ ಮಧ್ಯೆ ಕರ್ತ ನಮ್ಮ ಸಂಗಡ ಏನ್ ಮಾಡ್ತಾನೆ, ನಮಗೆ ಜಯವನ್ನಾತನು ಕೊಡುವಂತವನಾಗಿದ್ದಾನೆ ಪ್ರೇರೆ. ಮಾತ್ರವಲ್ಲ, ಅದೇ ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, 6ನೇ ಅಧ್ಯಾಯ 1ರಿಂದ ಮುಂದುವರಿಸಿ ಅಲ್ಲಿ ಹೀಗೆ ನೋಡ್ತಾ ಹೋಗ್ತೇವೆ. ದಾನಿಯೇಲನ ಕುರಿತಾಗಿ, ದಾನಿಯೇಲನು ಪ್ರತಿನಿತ್ಯ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ನು, ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ನು. ದೇವರನ್ನ ಪ್ರೀತಿಸ್ತಕ್ಕಂಥವನು, ದೇವರಿಗೆ ಭಯ ಪಡ್ತಕ್ಕಂಥವನು, ಒಂದು ಶಿಸ್ತಿನ ಜೀವಿತವನ್ನ ಆತನು ಮಾಡ್ತಾ ಇದ್ನು. ಆಗ ಏನಾಗ್ತಾ ಇದೆ, ಈತನ ಜೊತೆ ಕೆಲಸ ಮಾಡ್ತಕ್ಕಂಥ 120 ಮಂದಿ ಜೊತೆ ಕೆಲಸಗಾರರಿದ್ರು. ಇವ್ರು ಏನ್ ಮಾಡ್ತಾ ಇದ್ರೆ, ಈತನಿಗೆ ಏನಾದ್ರೂ ಮಾಡಿ ಕಾಲು ಎಳಿಬೇಕು, ಈತನಿಗೆ ಏನಾದ್ರೂ ಮಾಡಿ ತೊಂದರೆ ಪಡಿಸ್ಬೇಕಂತ ಹೇಳಿ ಏನ್ ಮಾಡ್ತಾರೆ, ಉಪಾಯ ಮಾಡ್ತಾರೆ. ಏನ್ ಮಾಡ್ತಾ ಇದಾರೆ, ಈತನ ಮೇಲೆ ತಂತ್ರಗಳನ್ನ ಮಾಡಿ ಈತನಿಗೆ ರಾಜನು ಸಿಂಹದ ಗವಿಯಲ್ಲಿ ಹಾಕುವ ಹಾಗೆ ಏನ್ ಮಾಡ್ತಾರೆ, ಆಜ್ಞೆಗಳನ್ನ ಹೊರಡಿಸ್ತಾ ಇದ್ದಾರೆ. ರಾಜನಿಗೆ ಮಾತ್ರ ಪ್ರಾರ್ಥಿಸ್ಬೇಕು, ರಾಜನ್ ಬಿಟ್ಟು ಬೇರೆ ಯಾರಿಗಾದ್ರೂ ಪ್ರಾರ್ಥಿಸಿದ್ರೆ ಸಿಂಹಗಳಿರ್ತಕ್ಕಂಥ ಗವಿಗೆ ಹಾಕಲಾಗ್ತದೆ ಎಂಬುದಾಗಿ ರಾಜಾಜ್ಞೆಯನ್ನ ಒಂದು ಹೊರಡಿಸೋದ್ರ ಕುರಿತಾಗಿ ನೋಡ್ತಾರೆ. ಈತನಿಗೆ ಆ ಒಂದು ಸಿಂಹದ ಗವಿಯಲ್ಲಿ ಹಾಕ್ಬೇಕೆಂಬ ಉದ್ದೇಶದಿಂದ ಈತನ ಜೊತೆ ಕೆಲಸದವ್ರು ಏನ್ ಮಾಡ್ತಾರೆ, ಕುಯುಕ್ತಿಯನ್ನ ಮಾಡಿ ರಾಜನ್ನ ಪ್ರೇರೇಪಣೆ ಮಾಡಿ ಆತನ್ನ ಸಿಂಹದ ಗವಿಯಲ್ಲಿ ಹಾಕೋದ್ರ ಕುರಿತಾಗಿ ನೋಡ್ತಾ ಇದೀವಿ. ನೀತಿವಂತನು, 3 ಆವರ್ತಿ ಪ್ರಾರ್ಥನೆ ಮಾಡ್ತಕ್ಕಂಥನು, ಭಕ್ತನು ಆದಂತವನ್ನ ಏನ್ ಮಾಡ್ತಾರೆ, ಇವಾಗ ಹೋಗಿ ಆ ಒಂದು ಸಿಂಹಗಳಿರ್ತಕ್ಕಂಥ ಗವಿಗೆ ಹಾಕ್ತಾ ಇದ್ದಾರೆ. ಆಗ ರಾಜನಿಗೆ ತುಂಬಾ ದುಃಖ, ಈತನು ತುಂಬಾ ನೀತಿವಂತನಾಗಿರ್ತಕ್ಕಂಥವನು, ಆದ್ರೆ ಈತನ ಈ ತರ ಹಾಕ್ಬೇಕಾಯ್ತಲ್ಲ ಅಂತ ಹೇಳಿ ರಾತ್ರಿ ಎಲ್ಲ ರಾಜನ ಮಲಗಲಿಲ್ಲ. ಬೆಳಿಗ್ಗೆನೆ ಎದ್ದು ಬಂದು ಕೂಗ್ತಾ ಇದ್ದಾನೆ. ಯಾರನ್ನೇ, ಈ ದಾನಿಯೇಲನ ಕರೀತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ನಿನ್ನು ನಿತ್ಯವೂ ಸೇವಿಸುವಂತ ದೇವರೇನು ಕಾಪಾಡಿದ್ನೋ ಎಂಬುದಾಗಿ. ಆಗ ದಾನಿಯೇಲ ಆ ಸಿಂಹದ ಗವಿಯಿಂದಲೇ ಕೂಗ್ತಾ ಇದ್ದಾನೆ, ನಾನು ಸೇವಿಸ್ತಕ್ಕಂಥ ದೇವ್ರು ಏನ್ ಮಾಡಿದ್ದಾನೆ, ಈ ಒಂದು ಸಿಂಹಗಳ ಬಾಯಿಂದ ನನ್ನ ಕಾಪಾಡಿದ್ದಾನೆ ಎಂಬುದಾಗಿ. ಆ ಸಿಂಹಗಳು ಅವನಿಗೆ ಯಾವ ಹಾನಿಯೂ ಉಂಟಾಗದಂತೆ ಕರ್ತನು ಆತನ ಸಂಗಡ ಇದ್ದು ಕಾಪಾಡಿದ್ನು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಹಾಗೆ ದಾನಿಯೇಲ ಏನಾಗ್ತಾ ಇದ್ದಾನೆ, ಆ ಸಿಂಹದ ಗವಿಯಿಂದ ಎತ್ತಲ್ಪಡ್ತಾ ಇದ್ದಾನೆ. ಈತನ ಮೇಲೆ ತಪ್ಪು ಹೊರಿಸ್ಲಿಕ್ಕೆ ಯಾರೆಲ್ಲ ಕುತಂತ್ರ ಮಾಡಿ ರಾಜಾಜ್ಞೆಯನ್ನು ಹೊರಡಿಸಿದ್ರು, ಆ 120 ಮಂದಿ ಹೆಂಡತಿ, ಅವರ ಹೆಂಡರು, ಮಕ್ಕಳು, ಅವರನ್ನು ಎಲ್ಲರನ್ನೂ ಸಹ ಸಿಂಹದ ಗವಿಯಲ್ಲಿ ಹಾಕ್ತಾ ಇದ್ದಾರೆ, ದಾನಿಯೇಲನಲ್ಲಿಂದ ಎತ್ತಿಬಿಟ್ಟು. ಆಗ ಇವ್ರನ್ನ ಹಾಕುತ್ತಲೇ ಅಲ್ಲಿದ್ದಂತ ಸಿಂಹಗಳ ಕುಟುಂಬ ಎಲ್ಲವೂ ಇವ್ರ ಮೇಲೆ ಬಿದ್ದು ಹರಿದು ತಿಂದು ಖಾಲಿ ಮಾಡುತ್ತೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗೆ ದೇವ್ರು ನಮ್ಮ ಜೊತೆಗಿದ್ರೆ, ದೇವ್ರು ನಮ್ಮ ಜೊತೆಗಿದ್ರೆ ನಮ್ಗೆ ಎಲ್ಲ ಇಕ್ಕಟ್ಟಿಂದ ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ಆದ್ರೆ ದೇವ್ರು ನಮ್ಮ ಸಂಗಡ ಇರುವ ಹಾಗೆ ನೀವು ನಡೆಸ್ಕೊಳ್ಬೇಕು ಪ್ರೇರೆ. ಸುಮ್ಮನೆ ದೇವ್ರು ನಮ್ಮ ಸಂಗಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಆತನನ್ನು ಪ್ರೀತಿಸುವಾಗ ಮಾತ್ರ ಆತನ ನಮ್ಮ ಸಂಗಡ ಇರ್ಲಿಕ್ಕೆ ಸಾಧ್ಯ. ಆತನಿಗೆ ಭಯ ಪಡುವಾಗ, ಆತನ ಮೆಚ್ಚುವಂತ ಕೆಲಸಗಳನ್ನ ಮಾಡುವಾಗ ನಮ್ಮ ಸಂಗಡ ಕರ್ತನು ಇರ್ತಾನೆ. ಆಗ ಏನ್ ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ವಿಧವಾದ ಇಕ್ಕಟ್ಟುಗಳಿಂದ ಆತನು ಬಿಡುಗಡೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದರಿಂದ ಈ ಲೋಕದಲ್ಲಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಬಂಧು ಮಿತ್ರರು, ನಮ್ಮ ಆತ್ಮೀಯರು ಯಾರು ನಮ್ಮ ಜೊತೆಗೆ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಇರೋದು ಬಿಡೋದು ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ಅವರೆಲ್ಲರಿಗಿಂತ ಮುಖ್ಯವಾಗಿ ದೇವ್ರು ನಮ್ಮ ಸಂಗಡ ಇರಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ದೇವರು ನನ್ನ ಸಂಗಡ ಇರುವ ಹಾಗೆ ನಾನು ದೇವ್ರನ್ನ ಪ್ರೀತಿಸುತ್ತೇನಾ, ನನ್ನ ಭಕ್ತಿಯಲ್ಲಿ ನಡೀತಾ ಇದ್ದೇನಾ, ದೇವ್ರಿಗಾಗಿ ಪರಿಶುದ್ಧನಾಗಿದ್ದೇನಾ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು, ಸ್ವಾಮಿ ಯಾವಾಗಲೂ ನೀನು ನಮ್ಮ ಜೊತೆಗೆ ಇಮ್ಮಾನುವೇಲನಾಗಿರು. ನಮ್ಮ ಜೀವಿತದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು ಜಯಿಸ್ಲಿಕ್ಕೆ ನಮಗೆ ಫಲ ಕೊಡಿ ಎಂಬುದಾಗಿ ಕರ್ತನ ಸನ್ನಿಧಿಯಲ್ಲಿ ನಾವು ಕೇಳ್ಕೊಳ್ಳೋಣ. ಯಾಕಂದ್ರೆ ದೇವ್ರು ನಮ್ಮ ಸಂಗಡ ಇದ್ರೆ ನಮಗೇನಾಗ್ತದೆ, ಈ ರೀತಿಯಾಗೆಲ್ಲ ಅದ್ಭುತವಾಗಿ ದೇವ್ರು ನಮ್ಮನ್ನು ನಡೆಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ಕರ್ತನೆ, ನೀನು ನಮ್ಮ ಸಂಗಡ ಯಾವಾಗಲೂ ಇಮ್ಮಾನುವೇಲ್ ಆಗಿರು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಕರ್ತನೆ, ಈ ಸಮಯಕ್ಕಾಗಿ ಸ್ತೋತ್ರ. ನೀವು
ಅಪ್ಪ, ಯೋಷಪ್ಪನ ಸಂಗಡ ಇದ್ದಂಥ ದೇವರು, ಶದ್ರಕ್ ಮೆಷಕ್ ಅಬೇದ್ನರ ಸಂಗಡ ಇದ್ದಂಥ ದೇವರು, ದಾನಿಯೇಲನ ಸಂಗಡ ಇದ್ದಂಥ ದೇವರೇ, ನನ್ನ ಸಂಗಡ ಈ ಸಂದೇಶ ಕೇಳಿಸಿಕೊಂಡಂಥ ಎಲ್ಲ ಪ್ರಿಯರ ಸಂಗಡ ಇರ್ರಿ ಸ್ವಾಮಿ. ನಾವು ಕರ್ತನೇ ನಿಮ್ಮನ್ನ ಪ್ರೀತಿಸುತ್ತಾ, ನಿನ್ನನ್ನ ಮಹಿಮೆ ಮಾಡುತ್ತಾ, ನಿನಗಾಗಿ ಜೀವಿಸಕ್ಕೆ ಸಹಾಯ ಮಾಡು. ನಿನಗಾಗಿ ಪರಿಶುದ್ಧರು, ನೀತಿವಂತರು, ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳುವಂತೆಯೂ ಮಾತ್ರವಲ್ಲ, ನಿನ್ನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವಂತೆ, ಆ ಮೂಲಕ ನೀವು ನಮ್ಮೊಂದಿಗೆ ಯಾವಾಗಲೂ ಇರುವಂತೆ ಕೃಪೆ ಮಾಡು ಸ್ವಾಮಿ. ನೀವು ಯಾವಾಗಲೂ ನಮ್ಮೊಂದಿಗಿದ್ದು ಸ್ವಾಮಿ, ಈ ಭಕ್ತರಿಗೆ ಕೊಟ್ಟಂತ ಜಯವನ್ನ ನಮ್ಮ ಜೀವಿತದಲ್ಲಿ ನಾವು ನೋಡುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶಗಳು ನಿಮಗೆ ಆತ್ಮಿಕ ಪ್ರಯೋಜನಕರವಾಗಿದ್ದರೆ ಇತರರಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.